ಹಲೋ ಸ್ನೇಹಿತರೆ, ಕೆಲವೊಂದು ವಿದ್ಯಾರ್ಥಿಗಳು ಏನು ಕೇಳ್ತಾ ಇದ್ರು 2024 ಮೂರನೆಯ ಆ್ಯನ್ಯುವಲ್ ಎಕ್ಸಾಮ್ ಯಾವಾಗ ನಡೆಸಲಾಗುವುದು, ಯಾವ ದಿನಾಂಕದಲ್ಲಿ ಯಾವ ಪರೀಕ್ಷೆ ಇದೆ ಮತ್ತು ಇನ್ನೊಂದೇನು ಎಕ್ಸಾಮ್ ಫೀಸ್ ಕಟ್ಟಲು ನಮಗೆ ಕೊನೆಯ ದಿನಾಂಕ ಯಾವಾಗಿದೆ. 23ರಿಂದ ಅಂದರೆ 23/5/2024ರಿಂದ 28/5/2024 ಕೊನೆಯ ದಿನಾಂಕ ಆಗಿರುತ್ತೆ. ಆಯಿತಾ. 29, 30 ಏನಿದೆಯಲ್ಲ ಅವಾಗ ನಿಮಗೆ 50 ರೂಪಾಯಿ ದಂಡ, ಅಂದರೆ ಲೇಟ್ ಆದರೆ 29ಕ್ಕೆ ಹೋದರೆ 50 ರೂಪಾಯಿ ದಂಡ ಇರುತ್ತೆ, 30ಕ್ಕೆ ಹೋದರೆ 50 ರೂಪಾಯಿ ಹೆಚ್ಚಿಗೆ ತೆಗೆದುಕೊಳ್ತಾರೆ. ಒಂದು ಸಬ್ಜೆಕ್ಟಿಗೆ 140, 2 ಸಬ್ಜೆಕ್ಟಿಗೆ 270, 4 ಸಬ್ಜೆಕ್ಟಿಗೆ ಅದಕ್ಕಿಂತ 400ಕ್ಕಿಂತ ಹೆಚ್ಚಿದೆ. ಸೊ ಯಾವ ದಿನಾಂಕದಲ್ಲಿ ಯಾವ ಪರೀಕ್ಷೆ ಇದೆ, ಮೂರನೇ ಆ್ಯನ್ಯುವಲ್ ಎಕ್ಸಾಮ್ದು ಟೈಮ್ ಟೇಬಲ್ ಪ್ರಕಟಣೆ ಮಾಡಿದ್ದಾರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು. ಸೊ ಜೂನ್ ಜುಲೈನಲ್ಲಿ ಆ್ಯನ್ಯುವಲ್ ಎಕ್ಸಾಮ್ ನಡೆಸಲಾಗುವುದು. ಯಾವ ದಿನಾಂಕದಲ್ಲಿ ಯಾವ ಪರೀಕ್ಷೆ ಇದೆ ಅಂತ ನೋಡೋಣ, ಇಲ್ಲಿ ನಾನು ನಿಮಗೆ ತಿಳಿಸುತ್ತೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು, ಇವಾಗ ಕೆಲವೊಂದು ವಿದ್ಯಾರ್ಥಿಗಳು ಎಕ್ಸಾಮ್ ಫೀಸ್ ಕಟ್ಟಿಲ್ಲ. ಫೀಸ್ ಎಷ್ಟು, ಒಂದು ಸಬ್ಜೆಕ್ಟಿಗೆ ಹೇಳಿದರೆ 140, 2 ಸಬ್ಜೆಕ್ಟಿಗೆ 270. ನೀವು ಕಾಲೇಜಿನಲ್ಲಿ ಹೋಗಿ ಫೀಸ್ ಕಟ್ಟಬೇಕಾಗುತ್ತೆ. ಮೂರನೇ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಬರೀಬೇಕಂದ್ರೆ ಮೂರನೇ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಯಾರಿಗೆಲ್ಲ ಇವಾಗ NC ಅಂತ ಬಂದಿದೆಯಲ್ಲ ಅವರು ಕೂಡ ಎಕ್ಸಾಮ್ ಬರೀಬೋದು. ಇಲ್ಲ ನನಗೆ ಫಸ್ಟ್ ಮಾರ್ಕ್ಸ್ಗಳು ಬೇಕು ಅನ್ನೋರು ಏನಿದೆಯಲ್ಲ ಕಾಲೇಜಿನಲ್ಲಿ ಹೋಗಿ ಟಿಕ್ ಮಾಡಿಸ್ಬೇಕಾಗುತ್ತೆ. ಅಂದರೆ ನನಗೆ ಫಸ್ಟ್ ಎಕ್ಸಾಮ್ಗಳೇ ಮಾರ್ಕ್ಸ್ಗಳು ಬೇಕು, ಸೆಕೆಂಡ್ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ನಾನು ಬರೆದಿದ್ದೆ ಅದು ನನಗೆ ಬೇಡ, 1ನೇ ಆ್ಯನ್ಯುವಲ್ ಎಕ್ಸಾಮ್ ಮಾರ್ಕ್ಸೇ ಬೇಕಂತ ಏನಿಲ್ಲ ಕಾಲೇಜಿನಲ್ಲಿ ಹೋಗಿ ಏನಿದಿಲ್ಲ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಇವಾಗ ಯಾವ ದಿನಾಂಕದಲ್ಲಿ ಯಾವ ಪರೀಕ್ಷೆ ಇದೆ ಅಂತ ಬನ್ನಿ ನೋಡೋಣ. ಸೊ ಮತ್ತು ಅದೇ ರೀತಿ ಕೊನೆಯ ದಿನಾಂಕ ಯಾವಾಗ ನಿಮಗೆ ಅದು ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಆಫೀಸಲ್ಲಿ ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು PDFs ಇಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಬನ್ನಿ ನೋಡೋಣ. ಇಲ್ಲಿ ನೋಡಿ, 2024ರ ಸಾಲಿನಲ್ಲಿ ನಡೆಯಲಿರುವ ದ್ವಿತೀಯ PUCಯ ಪರೀಕ್ಷೆ 3ಕ್ಕೆ ಓಕೆ ರಿಪೀಟರ್ ವಿದ್ಯಾರ್ಥಿಗಳು ಯಾರೆಲ್ಲ ಮತ್ತೊಮ್ಮೆ ಬರೀಬೇಕಂತ ಅನ್ಕೊಂಡಿರಲ್ಲ ಇಂಪ್ರೂವ್ಮೆಂಟ್ಗೋಸ್ಕರ ಅವರು ಮತ್ತೊಮ್ಮೆ ಎಕ್ಸಾಮ್ ಬರೀಬೋದು. ಓಕೆ, ಅರ್ಜಿ ಸಲ್ಲಿಸುವ ಬಗ್ಗೆ ಅಂತ ಕೊಟ್ಟಿದ್ದಾರೆ, ಇಲ್ಲೆಲ್ಲ ಕೊಟ್ಟಿದ್ದಾರೆ, ಅದರ ಬಗ್ಗೆ ಏನು ಓರಿ ಮಾಡ್ಕೊಂಡು ಹೋಗಬೇಡ್ರಿ. ಇಲ್ಲಿ ನೋಡಿ, ಒಂದು ಸಬ್ಜೆಕ್ಟಿಗೆ 140, 2 ಸಬ್ಜೆಕ್ಟಿಗೆ 270, ಓಕೆ 3 ಸಬ್ಜೆಕ್ಟ್ ಅಥವಾ 4 ಸಬ್ಜೆಕ್ಟ್ ಇದ್ದರೆ 400 ಅಂತ ಇದೆ. ಆಯಿತಾ. ನಿಮಗೆ ಈ ಒಂದು 2024 ಮೂರನೆಯ ಆ್ಯನ್ಯುವಲ್ ಎಕ್ಸಾಮ್ಗೆ ರಿಜಿಸ್ಟ್ರೇಷನ್ ಮಾಡಲು ಕೊನೆಯ ದಿನಾಂಕ ಕೊಟ್ಟಿದ್ದಾರೆ. ಎಲ್ಲಿದೆ, ಇಲ್ಲಿದೆ ನೋಡಿ, ಕೊನೆಯ ದಿನಾಂಕ 23/5/2024ರಿಂದ 28/5/2024 ನಿಮಗೆ ಕೊನೆಯ ದಿನಾಂಕ ಆಗಿರುತ್ತೆ. ನೀವು 29ಕ್ಕೆ 30ಕ್ಕೆ ಹೋದರೆ 5 ರೂಪಾಯಿ ನಿಮಗೆ ದಂಡ ಸಹಿತ ಇದು. ಓಕೆ, ಇದು ದಂಡರಹಿತ ಇದು. ಓಕೆ, ಸೊ ಈ ಒಂದು ಡೇಟ್ ನಿಮಗೆ ಅನ್ವಯ ಆಗೋದಿಲ್ಲ, ಇದೇ ಒಂದು ಡೇಟ್ ನಿಮಗೆ ಅನ್ವಯ ಆಗುತ್ತೆ. ಇವಾಗ ಟೋಟಲಿ ನಿಮಗೆ 23ರಿಂದ ಓಕೆ 30 ಓಕೆ ನಿಮಗೆ 7 ಡೇಸ್ ಗ್ಯಾಪ್, ಅಂದರೆ 7 ಡೇಸ್ ಇದೆ ಎಕ್ಸಾಮ್ ಫೀಸ್ ಕಟ್ಟಲು. ಸೊ ಎಲ್ಲ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗಿ ಏನಿದ್ದಿಲ್ಲ ಫೀಸ್ ಕಟ್ಕೋಬೇಕಾಗುತ್ತೆ. ಇವಾಗ ಯಾವ ದಿನಾಂಕದಲ್ಲಿ ಯಾವ ಪರೀಕ್ಷೆ ಇದೆ ಟೈಮ್ ಟೇಬಲ್ ಕೂಡ ರಿಲೀಸ್ ಮಾಡಿದ್ದಾರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು. ಮೂರನೆಯ ಆ್ಯನ್ಯುವಲ್ ಎಕ್ಸಾಮ್ ಟೈಮ್ ಟೇಬಲ್ ಬನ್ನಿ ನೋಡೋಣ. ಇಲ್ಲಿ ನೋಡಿ ಗೈಸ್, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ನಿಮಗೆ ಜೂನ್ ಜುಲೈನಲ್ಲಿ ಏನಿದೆಯಲ್ಲ ಈ ಒಂದು 2024 ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯ ಮೂರನೆಯ ಅಂತಿಮ ವೇಳಾಪಟ್ಟಿ, ಇದೇ ಅಂತಿಮ ವೇಳಾಪಟ್ಟಿ ಆಯಿತಾ, ಇವತ್ತೇ ಪ್ರಕಟಣೆ ಮಾಡಿದ್ದಾರೆ ನೋಡಿ. ನಿಮಗೆ ಬೆಳಗ್ಗೆ ಎಕ್ಸಾಮ್ ಇರುತ್ತೆ 10:15ರಿಂದ ಮಧ್ಯಾಹ್ನ 1:30 ಆಯಿತಾ. ಈ ಒಂದು ಟೈಮ್ ಟೇಬಲ್ ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಪ್ರಕಟಣೆ ಮಾಡಿದ್ದಾರೆ. ಯಾವ ದಿನಾಂಕದಲ್ಲಿ ಯಾವ ಪರೀಕ್ಷೆ ಇದೆ ಇಲ್ಲಿ ನೋಡಿ ಗೈಸ್, ಬೇಗ ನೋಡೋಣ. 24/6/2024ಕ್ಕೆ ಅಂದರೆ ಜೂನ್ 24ರಿಂದ ಎಕ್ಸಾಮ್ಗಳು ಸ್ಟಾರ್ಟ್ ಆಗಲಿದೆ. ಯಾವಾಗ ಫಿನಿಷ್ ಆಗುತ್ತೆ, 5ಕ್ಕೆ ಎಕ್ಸಾಮ್ ಫಿನಿಷ್ ಆಗುತ್ತೆ, ಅಂದರೆ ಜುಲೈ 5ಕ್ಕೆ ಎಕ್ಸಾಮ್ ಫಿನಿಷ್ ಆಗುತ್ತೆ. ಇಲ್ಲಿ ನೋಡಿ, ಯಾವ ದಿನಾಂಕದಲ್ಲಿ ಯಾವ ಪರೀಕ್ಷೆ ಇದೆ ಇವಾಗ ಇಲ್ಲಿ ನೋಡಿ, 24/6/2024ಕ್ಕೆ ಕನ್ನಡ ಅರಬಿಕ್ ಇದೆ ಆಯಿತಾ. 25/6/2024ಕ್ಕೆ ಇಂಗ್ಲೀಷ್ ಇದೆ. 26/6/2024ಕ್ಕೆ ಸಮಾಜಶಾಸ್ತ್ರ, ಜೀವಶಾಸ್ತ್ರ, ಓಕೆ ಭೂಗರ್ಭಶಾಸ್ತ್ರ, ಅದೇ ರೀತಿ ವಿದ್ಯುನ್ಮಾನಶಾಸ್ತ್ರ, ಗಣಕಯಂತ್ರ ವಿಜ್ಞಾನ ಇದೆ ಆಯಿತಾ. 27/6/2024ಕ್ಕೆ ಐಚ್ಛಿಕ ಕನ್ನಡ ಇದೆ, ಲೆಕ್ಕಶಾಸ್ತ್ರ, ಓಕೆ ಅಕೌಂಟೆನ್ಸಿ ಇದೆ. ಓಕೆ 28/6/2024ಕ್ಕೆ ಅರ್ಥಶಾಸ್ತ್ರ, ರಸಾಯನಶಾಸ್ತ್ರ ಇದೆ. 29/6/2024ಕ್ಕೆ ಇತಿಹಾಸ, ಭೌತಶಾಸ್ತ್ರ ಇದೆ. 30/6/2024ಕ್ಕೆ ರಜೆ, ಆವಾಗ ಭಾನುವಾರ ರಜೆ ಇರುತ್ತೆ. 1/7/2024ಕ್ಕೆ ಓಕೆ ಗೃಹಜ್ಞಾನ ಇದೆ, ರಾಜ್ಯಶಾಸ್ತ್ರ, ಸಂಖ್ಯಾಶಾಸ್ತ್ರ ಇದೆ. ಓಕೆ ಅದೇ ರೀತಿ 2/7/2024ಕ್ಕೆ ನಿಮಗೆ ವ್ಯವಹಾರ ಅಧ್ಯಯನ, ಬಿಸ್ನೆಸ್ ಸ್ಟಡೀಸ್ ಇದೆ, ಗಣಿತ ಇದೆ, ಶಿಕ್ಷಣಶಾಸ್ತ್ರ ಇದೆ. ಅದೇ ರೀತಿ 3/7/2024ಕ್ಕೆ ಓಕೆ ಭೂಗೋಳಶಾಸ್ತ್ರ ಇದೆ, ಓಕೆ ಮನಃಶಾಸ್ತ್ರ ಇದೆ, ನಿಮಗೆ ಮೂಲ ಗಣಿತ. ಓಕೆ ಅದೇ ರೀತಿ 4/7/2024ಕ್ಕೆ ಏನಿದೆಯಲ್ಲ ಹಿಂದಿ ಇದೆ ನಿಮಗೆ. ಓಕೆ ಕೊನೆಯ ಎಕ್ಸಾಮ್ ಬಂದುಬಿಟ್ಟು ನಿಮಗೆ ಜುಲೈ 5/7/2024ಕ್ಕೆ ಕೊನೆಯ ಎಕ್ಸಾಮ್ ಇದೆ ನಿಮ್ಮದು. ಯಾವುದು
ಅದು ನಿಮ್ಮದು ತೆಲುಗು, ಮಲಯಾಳಂ, ಓಕೆ, ಮರಾಠಿ, ಉರ್ದು ಓಕೆ, ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಆಗಿರ್ಬೋದು ನಿಮ್ಮದು. ಸೊ ಮತ್ತು ಅದೇ ರೀತಿ ಹಿಂದೂಸ್ತಾನಿ ಸಂಗೀತ, ಮಾಹಿತಿ ತಂತ್ರಜ್ಞಾನ, ರಿಟೇಲ್, ಆಟೋಮೊಬೈಲ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್, ಹೀಗೆ ಓಕೆ, ಇವೆಲ್ಲ ಎಕ್ಸಾಮ್ಗಳಾಗಿರುತ್ತೆ. ಈ ಒಂದು ಟೈಮ್ ಟೇಬಲ್ ಕೂಡ ನಾನು ಇಷ್ಟ ಐಡಿ ಇದೆಯಲ್ಲ ಎಜುಕೇಷನ್ ಕನ್ನಡ ಅಲ್ಲಿ ಪ್ರಕಟಣೆ ಮಾಡಿದ್ದೇನೆ. ಇಲ್ಲಿ ಇಂಗ್ಲೀಷ್ ವರ್ಷನ್ ಇದೆ ಇದು, ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು.